ಜಾಂಡೀಸ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಅದು ಒಂದು ರೋಗದ ಲಕ್ಷಣ. ಎಷ್ಟೋ ಜನರು ಜಾಂಡೀಸ್ ಅಂತ ಒಂದು ಕಾಯಿಲೆ ಅಂತ ತಿಳ್ಕೊಂಡಿದ್ದಾರೆ. ಜಾಂಡೀಸ್ಗೆ ಮುಖ್ಯ ಕಾರಣ ಒಂದು ಲಿವರ್ನ ಕಾಯಿಲೆ ಇರ್ಬೋದು, ಅಥವಾ ಲಿವರ್ನಲ್ಲಿರುವ ತಯಾರಾಗುವ ಬಾಯಿಲ್ ಅಂತ ಏನು ಹೇಳ್ತೇವೆ ನಾವು, ಅದು ಸರಿಯಾಗಿ ಫ್ಲೋ ಆಗದೆ ಬ್ಲಾಕ್ ಆಗಿ ಜಾಂಡೀಸ್ ಆಗ್ಬೋದು, ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಇರ್ತವೆ. ಅಥವಾ ಲಿವರ್ನ ಕಾಯಿಲೆ, ವೈರಸ್, ಕೆಲವು ಕಾಯಿಲೆಗಳು, ಮಲೇರಿಯಾ ಅಥವಾ ಈ ಇಲಿ ಜ್ವರ, ಇಂಥದ್ರಲ್ಲಿ ಲಿವರ್ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿ ಈ ಜಾಂಡೀಸ್ ಉತ್ಪತ್ತಿ ಆಗ್ಬೋದು. ಮತ್ತು ಇನ್ನು ಕೆಲವೊಮ್ಮೆ ಹಿಮೋಲಿಸಿಸ್ ಅಂತ ಹೇಳ್ತೇವೆ, ಕೆಂಪು ರಕ್ತ ಕಣದ ಆಯುಷ್ಯ ಕಡಿಮೆಯಾಗಿ ಅದು ಬಿಲಿರುಬಿನ್ ತಯಾರು ಮಾಡ್ಬೋದು. ಬಿಲಿರುಬಿನ್ ತಯಾರಾದಾಗ ಜಾಂಡೀಸ್ ಆಗ್ಬೋದು. ಮತ್ತು ವಯೋವೃದ್ಧರಲ್ಲಿ ಕ್ಯಾನ್ಸರ್, ಲಿವರ್ನ ಕ್ಯಾನ್ಸರ್ ಅಥವಾ ಪ್ಯಾಂಕ್ರಿಯಾಸ್ನ ಕ್ಯಾನ್ಸರ್ ಅಥವಾ ಬಯಲ್ ಡಕ್ಟ್ ಅಥವಾ ಬಯಲ್ ಎಲ್ಲಿ ಸ್ಟೋರ್ ಆಗ್ತದೆ ಅದರ ಕ್ಯಾನ್ಸರ್, ಇದರಿಂದಾಗಿ ಜಾಂಡೀಸ್ ಬರ್ಬೋದು. ಅದಕ್ಕೆ ನಾವು ಹೆಚ್ಚಾಗಿ ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಹೇಳ್ತೇವೆ, ಅಂದರೆ ಬಯಲು ಸರಿಯಾಗಿ ಫ್ಲೋ ಆಗದೆ ಇದರಿಂದ ಆಗುವಂಥ ಜಾಂಡೀಸ್. ಆದ್ದರಿಂದ ಜಾಂಡೀಸ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಲಿವರು ಮತ್ತು ಕೆಲವು ರಕ್ತದ ಸಂಬಂಧ ಇದರಲ್ಲಿ ಬರುವಂಥ ಲಕ್ಷಣ. ಅದರಿಂದ ಜಾಂಡೀಸಿಗೆ ಮದ್ದು ಕೊಡೋದು ಸೂಕ್ತ ಅಲ್ಲ. ಅದರ ಕಾರಣ ಏನು ಅಂತ ತಿಳಿದು ಅದಕ್ಕೆ ಮದ್ದು ಕೊಡೋದು ಸೂಕ್ತ. ಹೆಚ್ಚಾಗಿ ನಾವೀಗ ಸಾಮಾನ್ಯವಾಗಿ ಕಾಣೋದಕ್ಕೆ ಜಾಂಡೀಸ್ ಕಾರಣ ಹೆಪಟೈಟಿಸ್, ವೈರಸ್ ಹೆಪಟೈಟಿಸ್. ವೈರಸ್ ಹೆಪಟೈಟಿಸ್ ಟೈಪ್ ಎ, ಟೈಪ್ ಬಿ, ಟೈಪ್ ಸಿ, ಟೈಪ್ ಡಿ ಮತ್ತು ಟೈಪ್ ಇ, 5 ಪ್ರಭೇದದ ವೈರಸ್ಗಳು ಲಿವರನ್ನು ಅಟ್ಯಾಕ್ ಮಾಡ್ಬೋದು. ಇದರಿಂದ ಮುಖ್ಯವಾಗಿ ಜ್ವರ ಬಂದು ಹಸಿವೆ ಇಲ್ಲದಾಗೋದು, ಜಾಂಡೀಸ್ ಕಾಣ್ತದೆ. ಈ ಟೈಪ್ ಎ ಮತ್ತು ಟೈಪ್ ಬಿ ಜಾಂಡೀಸ್ಗಳು ಹೆಚ್ಚಾಗಿ ನೀರು ಮತ್ತು ಕಲುಷಿತ ಆಹಾರದಿಂದ ಬರುವಂಥ ಜಾಂಡೀಸ್. ಇನ್ನು ಟೈಪ್ ಬಿ, ಟೈಪ್ ಸಿ, ಟೈಪ್ ಡಿ ರಕ್ತ ಸಂಬಂಧ ಏನಾದರೂ ನೀವು ಕೊಡೋದು, ರಕ್ತ ಕೊಡೋದ್ರಿಂದಾಗಲಿ, ರಕ್ತ ಸಂಬಂಧ ಯಾವುದಾದ್ರೂ ದ್ರವವನ್ನು ನಮ್ಮ ಶರೀರಕ್ಕೆ ಕೊಡೋದ್ರಿಂದ, ಹಾಗೂ ಸೆಕ್ಷುವಲ್ ಟ್ರಾನ್ಸ್ಮಿಷನಿಂದ ಬರುವಂಥ ಈ ವೈರಸ್ ಹೆಪಟೈಟಿಸ್ ಹೇಳ್ತೇವೆ. ಅದಕ್ಕೆ ಎ, ಡಿ ಮತ್ತು ಸಿ, ಹೆಪಟೈಟಿಸ್ ಸಿ. ಈಗ ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಸಿ ಹೆಚ್ಚಾಗಿ ನಾವು ಕಲುಷಿತ ನೀರಿನಲ್ಲಿ ಬರ್ತದೆ. ಹೆಚ್ಚಾಗಿ ರೈನಿ ಸೀಸನ್ ಸ್ಟಾರ್ಟ್ ಆದಾಗ ಅಥವಾ ನೀರು ಹೆಚ್ಚಾಗಿ ಇಲ್ಲದೆ ಕಲುಷಿತಗೊಂಡಾಗ, ಅದನ್ನು ಸೇವಿಸಿದಾಗ ಅಥವಾ ಆಹಾರದಿಂದ ಬರ್ಬೋದು. ಈ ವೈರಸ್ ಟೈಪ್ ಎ ಹೆಪಟೈಟಿಸ್ ಮತ್ತು ಇದಕ್ಕೆ ಸರಿಯಾದ ವ್ಯಾಕ್ಸಿನ್ ಕೂಡ ಇದೆ. ಇದನ್ನು ಈ ವ್ಯಾಕ್ಸಿನ್ ಕೊಡೋದ್ರಿಂದ ಟೈಪ್ ಎ ಹೆಪಟೈಟಿಸನ್ನು ನಾವು ನಿಲ್ಲಿಸ್ಬೋದು. ಈ ಟೈಪ್ ಎ ಹೆಪಟೈಟಿಸ್ ಫುಡ್ ಬಾರ್ನ್ ಅಥವಾ ವಾಟರ್ ಬಾರ್ನ್ ಆದ್ದರಿಂದ ಇದು ಹೆಚ್ಚಾಗಿ ಒಂದು 4 ರಿಂದ 6 ವಾರದಲ್ಲಿ ತನ್ನಷ್ಟಕ್ಕೆ ಗುಣ ಆಗ್ತದೆ. ಅಪರೂಪದಲ್ಲಿ ಗರ್ಭಿಣಿಯರಲ್ಲಿ ಮತ್ತು ಕೆಲವು ಜನರಲ್ಲಿ ಇದು ಸಿವಿಯರ್ ಲಿವರ್ ಫೇಲ್ಯೂರ್ ಆಗಿ ಸಾಯುವಂಥ ಸ್ಥಿತಿ ಇರ್ತದೆ ಅಪರೂಪದಲ್ಲಿ. ಹೆಚ್ಚಾಗಿ ಇದು ಯಾವುದೇ ಔಷಧ ಇಲ್ಲದೆ ಈ ಟೈಪ್ ಎ ಹೆಪಟೈಟಿಸ್ ಮತ್ತು ಟೈಪ್ ಇ ಹೆಪಟೈಟಿಸ್ ಗುಣ ಹೊಂದುತ್ತದೆ. ಇದನ್ನು ರಕ್ತದ ಪರೀಕ್ಷೆ ಮೂಲಕ ಎ ಅಥವಾ ಈ ಹೆಪಟೈಟಿಸನ್ನು ತೆಗಿಬೋದು. ಇನ್ನು ಟೈಪ್ ಬಿ ಮತ್ತು ಟೈಪ್ ಸಿ ಮತ್ತು ಟೈಪ್ ಡಿ ಅಥವಾ ಡೆಲ್ಟಾ ವೈರಸ್ ಹೇಳ್ತೇವೆ. ಇದು ಹೆಚ್ಚಾಗಿ ರಕ್ತ ಸಂಬಂಧ ಇದರಿಂದ ಕೊಡುವುದರಿಂದ ಅಥವಾ ಸೆಕ್ಷುವಲ್ ಟ್ರಾನ್ಸ್ಮಿಷನಿಂದ ಬರುವಂಥ ಕಾಯಿಲೆ. ಇದಕ್ಕೆ ಕೂಡ ಈಗ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಲಭ್ಯ ಇದೆ. ಇದನ್ನು ತೆಗೆದುಕೊಂಡಲ್ಲಿ 3 ಡೋಸನ್ನು ಬಾರದಂತೆ ತಡೆಗಟ್ಟಬಹುದು. ಹಾಗೆ ಟೈಪ್ ಡಿ, ಟೈಪ್ ಬಿ ಇದ್ದವರಿಗೆ ಮಾತ್ರ ಬರ್ತದೆ. ಇನ್ನು ಯಾವ ಟೈಪ್ ಇ ಹೆಪಟೈಟಿಸ್ ನಾನು ಆಲ್ರೆಡಿ ಹೇಳಿದ್ದೇನೆ. ಬಿ ಮತ್ತು ಸಿ ಮತ್ತು ಡಿ ಹೆಪಟೈಟಿಸಿಗೆ, ಬಿ ಹೆಪಟೈಟಿಸ್ಗೆ ವ್ಯಾಕ್ಸಿನ್ ಇದೆ. ಡಿ ಹೆಪಟೈಟಿಸಿಗೆ ಅಥವಾ ಹೆಪಟೈಟಿಸ್ ಸಿ ವೈರಸ್ಗೆ ಯಾವುದೇ ವ್ಯಾಕ್ಸಿನ್ ಇಲ್ಲ. ಹಾಗೂ ಹೆಪಟೈಟಿಸ್ ಬಿ ಮತ್ತು ಸಿ ಬಂದವರಿಗೆ ಮುಂದೆ ಅವರಿಗೆ ಕ್ರಾನಿಕ್ ಹೆಪಟೈಟಿಸ್, ತುಂಬ ಸಮಯ ಜಾಂಡೀಸ್ ಆಗೋ ಚಾನ್ಸ್ ಇದೆ. ಲಿವರ್ ಫೇಲ್ಯೂರ್ ಆಗ್ಬೋದು ಅಥವಾ ಅವರಿಗೆ ಸಿರೋಸಿಸ್ ಆಗ್ಬೋದು. ಮತ್ತು ಕೆಲವರಲ್ಲಿ ಹೆಪಟೈಟಿಸ್ ಬಿ ಇರುವವರಲ್ಲಿ ಲಿವರ್ನ ಕ್ಯಾನ್ಸರ್ ಕೂಡ ಬರ್ಬೋದು. ಅದರಿಂದ ಹೆಪಟೈಟಿಸ್ ಬಿ ಇರುವವರು ತುಂಬ ಜಾಗ್ರತೆ ವಹಿಸಬೇಕಾಗ್ತದೆ. ಅವರಿಗೆ ಸರಿಯಾದ ಔಷಧ ಕೊಟ್ಟಲ್ಲಿ ಈ ಕ್ಯಾನ್ಸರ್ ಆಗೋದನ್ನು ತಪ್ಪಿಸ್ಬೋದು. ಇನ್ನು ನಾನು ಹೇಳಿದಾಗೆ ಮಲೇರಿಯಾದಲ್ಲಿ ಕೂಡ ಜಾಂಡೀಸ್ ಬರ್ತದೆ. ಇದನ್ನು ನಾವು ಹೆಚ್ಚಾಗಿ ಮಲೇರಿಯಾ ಅಂತ ನಾವು ಹೇಳಿದರೆ ಹೆಚ್ಚು ಜನರು, ನಾವು ಮಲೇರಿಯಾ ಸೀಸನ್ನಲ್ಲಿ ಎಷ್ಟೋ ಜನರು ಜಾಂಡೀಸಿಗಂತ ಮದ್ದು ಮಾಡಿ ಅವರ ಜೀವ ತೆಗೆದುಕೊಂಡ ನಿದರ್ಶನಗಳಿವೆ. ಯಾಕಂದರೆ ಮಲೇರಿಯಾಗೆ ಟ್ರೀಟ್ಮೆಂಟ್ ತಗೊಂಡಾಗ ಇದು ಮಲೇರಿಯಾದ ಜಾಂಡೀಸ್ ಗುಣ ಆಗ್ತದೆ. ಹಾಗೆ ಇಲಿ ಜ್ವರ ನಾವೀಗ ನೋಡ್ತೇವೆ. ಹೆಚ್ಚಾಗಿ ಈ ಜನರಲ್ಲಿ ನಾವು ಈಗ ತೋಟ ಮತ್ತು ಇದರಲ್ಲಿ ಬರಿಗಾಲಲ್ಲಿ ನಡೆದಾಗ ಈ ಇಲಿ ಜ್ವರದ ಒಂದು ರೋಗಾಣು ನಮ್ಮ ದೇಹಕ್ಕೆ ಹೊಂದಿ ಜಾಂಡೀಸ್ ಬರ್ತದೆ. ಇಲಿ ಜ್ವರವನ್ನು ಮೊದಲ ಸ್ಟೇಜಲ್ಲಿ ನಾವು ಗುರುತಿಸಿದಲ್ಲಿ ಅದಕ್ಕೆ ಸರಿಯಾದ ಔಷಧ ಕೊಟ್ಟು ಗುಣಪಡಿಸ್ಬೋದು. ಆದರೆ ಲೇಟಾಗಿ ಅವರು ಬಂದಲ್ಲಿ ಎಷ್ಟೋ ಜನರು
ಕಿಡ್ನಿ ಫೇಲ್ಯೂರ್ ಆಗಿ ಲಿವರ್ ಫೇಲ್ಯೂರ್ ಆಗಿ ಸಾಯುವಂಥ ಸ್ಥಿತಿ ಇರ್ತದೆ. ಆದ್ದರಿಂದ ಇಲಿ ಜ್ವರ ಇನ್ನೊಂದು. ಇನ್ನು ಕೆಲವು ಬೇರೆ ಜೈತ ವೈರಸ್ಗಳು ಕೂಡ ಈ ಜಾಂಡೀಸ್ ಉತ್ಪತ್ತಿ ಮಾಡ್ಬೋದು. ಮತ್ತು ಹೀಮೋಲಿಟಿಕ್ ಜಾಂಡೀಸ್ ಅಂತ ನಾನು ಹೇಳ್ತೇವೆ, ಇದೊಂದು ರಕ್ತ ಸಂಬಂಧ ಕಾಯಿಲೆ. ರಕ್ತದ ಕೆಂಪು ರಕ್ತ ಕಣದ ಆಯುಷ್ಯ ಕಡಿಮೆಯಾಗಿ ಹಿಮೋಲೈಸಿಸ್ ಆಗಿ ಜಾಂಡೀಸ್. ಇದಕ್ಕೆ ಕೂಡ ಕೆಲವೊಂದು ನಮ್ಮ ಆಟೋ ಆ್ಯಂಟಿಬಾಡೀಸ್ ಅದಕ್ಕೆ ಕಾರಣ ಇರ್ತದೆ, ಅದಕ್ಕೂ ಕೂಡ ಗುಣ ಇರ್ತದೆ. ಇನ್ನು ಜಾಂಡೀಸ್ ಎಷ್ಟೋ ಜನರಲ್ಲಿ ನಾವು ಈಗ ಜಾಂಡೀಸ್ ನೋಡ್ತೇವೆ ಅಂದರೆ ಈ ಕ್ಯಾನ್ಸರಿಂದ, ಈ ಲಿವರ್ನ ಕ್ಯಾನ್ಸರ್ ಅಥವಾ ಪ್ಯಾಂಕ್ರಿಯಾಸ್ನ ಕ್ಯಾನ್ಸರ್ ಅಥವಾ ಬೈಲ್ ಡಕ್ಟ್ನ ಕ್ಯಾನ್ಸರ್, ಇದರಿಂದ ಹೆಚ್ಚಾಗಿ ಅಬ್ಸ್ಟ್ರಕ್ಟಿವ್ ಜಾಂಡೀಸ್. ಅಬ್ಸ್ಟ್ರಕ್ಟ್ ಅಂದರೆ ಬಯಲು ಸರಿಯಾಗಿ ಫ್ಲೋ ಆಗದೆ ಜಾಂಡೀಸ್ ಆಗ್ಬೋದು. ಇದಕ್ಕೆ ಹೆಚ್ಚಾಗಿ ಪ್ರಾಯದವರಲ್ಲಿ, ಈ ವಯಸ್ಸರಲ್ಲಿ ಇಂಥದ್ದು ಜಾಂಡೀಸ್ ಕಂಡಲ್ಲಿ ಕ್ಯಾನ್ಸರ್ ಇದೆಯಾ ಅಂತ ಕಂಡು ಹಿಡಿಯೋದು ಅತಿ ಮುಖ್ಯ. ಇನ್ನು ಯಾವುದೋ ಕ್ಯಾನ್ಸರು, ಬೇರೆ ಜಾಗದ ಕ್ಯಾನ್ಸರ್ ಕೂಡ ಲಿವರಿಗೆ ಸ್ಪ್ರೆಡ್ ಆದರೂ ಕೂಡ ಅವರಿಗೆ ಜಾಂಡೀಸ್ ಬರ್ಬೋದು. ಹೀಗೆ ಜಾಂಡೀಸ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಬೇರೆ ಬೇರೆ ಕಾಯಿಲೆಯಿಂದ ಬರುವಂಥ ಒಂದು ಲಕ್ಷಣ. ಆದ್ದರಿಂದ ಯಾವ ಕಾಯಿಲೆಯಿಂದ ಜಾಂಡೀಸ್ ಬಂತು ಎಂದು ತಿಳಿದು ಅದಕ್ಕೆ ಸರಿಯಾದ ಔಷಧವನ್ನು ಮಾಡೋದ್ರಲ್ಲಿ ನಾವು ಗುಣಪಡಿಸ್ಬೋದು. ಹಾಗೆ ವೈರಸ್ ಹೆಪಟೈಟಿಸ್ ಎ ಮತ್ತು ಇ ಹೆಚ್ಚಾಗಿ ನಾನು ಹೇಳಿದೆ, ಅದು ಕಲುಷಿತ ನೀರು ಅಥವಾ ಆಹಾರದಿಂದ ಬರುವಂಥದ್ದು. ಇದಕ್ಕೆ ಯಾವುದೇ ಔಷಧದ ಅವಶ್ಯಕತೆ ಇಲ್ಲ. ಎಷ್ಟೋ ಜನರು ಅದಕ್ಕೆ ಬೇರೆ ಬೇರೆ ಹಳ್ಳಿ ಮದ್ದು ಅಂತ ಮಾಡಿ ಏನೆಲ್ಲ ಮಾಡಿಕೊಡ್ತಾರೆ. ಯಾವುದೇ ಒಂದು ಲಿವರ್ನ ಕಾಯಿಲೆ ಇದ್ದಾಗ ನಾವು ಹೆಚ್ಚಾಗಿ ಲಿವರ್ಗೆ ಬರ್ಡನ್ ಮಾಡಬಾರ್ದು. ಏನೆಲ್ಲ ಔಷಧವನ್ನು ಕೊಟ್ಟು ಬರ್ಡನ್ ಮಾಡಿದರೆ ಲಿವರ್ ಬೇಗ ಗುಣ ಆಗೋದಿಲ್ಲ. ಅದರಿಂದ ಲಿವರ್ ಅನ್ನೋದು ಸೆಲ್ ಅನ್ನೋದು ಅದು ಅತ್ಯಂತ ಶೀಘ್ರವಾಗಿ ಗುಣ ಆಗುವಂಥ ಒಂದು ಸೆಲ್. ಅದು ತುಂಬ ಬೇಗ ಮಲ್ಟಿಪ್ಲೈ ಆಗ್ತದೆ. ಆದ್ದರಿಂದ ಲಿವರ್ ಇವತ್ತು ಇದನ್ನು ನಾರು ದಿವಸ ತುಂಬ ರಿಕವರ್ ಆಗ್ಬೋದು. ಅದರಿಂದ ಅದಕ್ಕೆ ಅದಾಗೆ ಗುಣ ಆಗುವುದರಿಂದ ನಾವು ಹೆಚ್ಚಾಗಿ ಲಿವರ್ಗೆ ಔಷಧವನ್ನು ಹೆಚ್ಚು ಕೊಡದೇ ಇರುವುದು ಅತಿ ಮುಖ್ಯ. ಇನ್ನು ಲಿವರ್ ಜಾಂಡೀಸ್ ಯಾವ ಕಾರಣದಿಂದ ಬಂದೆಂದು ಔಷಧವನ್ನು ಕೊಡೋದು ಅತಿ ಮುಖ್ಯ. ಇನ್ನು ಆಹಾರ ಪದ್ಧತಿ ಏನಂದರೆ, ಜಾಂಡೀಸ್ ಕೊಂಡಾಗ ನೀವು ಇದು ತಗೋಬೇಡಿ, ಹಳ್ಳಿ ಮದ್ದು ಮಾಡಿ 6 ತಿಂಗಳು ಮದ್ದು ಮಾಡಿ, ಇದು ಯಾವುದು ಬೇಕಾಗಿಲ್ಲ. ನೀವು ಜಾಂಡೀಸ್ ಒಂದು ಬಂದಾಗ ಅದು ಈ ವೈರಸ್ ಹೆಪಟೈಟಿಸಲ್ಲಿ 1 ವಾರದವರೆಗೆ ಅವರಿಗೆ ಹಸಿವೆ ಹೆಚ್ಚು ಇರುವುದಿಲ್ಲ. ಆಗ ಅವರಿಗೆ ಆಹಾರ ಹೆಚ್ಚು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಆಗ ಅವರಿಗೆ ಬೇರೆ ನ್ಯೂಟ್ರಿಷನ್, IV ಫ್ಲೂಯಿಡ್ಸ್ ಎಲ್ಲ ಬೇಕಾಗ್ತದೆ. ಒಮ್ಮೆ ಅವರಿಗೆ ಹಸಿವೆ ಬಂತು ಅಂದರೆ ಇದು ಲಿವರ್ ಅದು ಸರಿಯಾಗಿ ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ ಅಂತ ಲೆಕ್ಕ. ಆಗ ನಾವು ಅತ್ಯುತ್ತಮ ಆಹಾರವನ್ನು ಕೊಟ್ಟಲ್ಲಿ ಮಾತ್ರ ಅವರು ಬೇಗ ಗುಣಮುಗ್ತಾರೆ. ಆದರೆ ಹೆಚ್ಚಾಗಿ ಹಳ್ಳಿಯವರು ಏನು ಮಾಡ್ತಾರೆ ಅಂದರೆ, ಅದು ಗುಣ ಆಗುವಾಗ ಸಂದರ್ಭದಲ್ಲಿ ಅವರಿಗೆ ಪಥ್ಯ ಮಾಡ್ತಾರೆ. ಈ ಪಥ್ಯದಿಂದಾಗಿ ಲಿವರ್ನ ರಿಕವರಿ ತುಂಬ ಲೇಟಾಗಿ 6 ತಿಂಗಳು 8 ತಿಂಗಳು ಆಗಿ ಲಿವರನ್ನು ತೊಂದರೆ ಜಾಸ್ತಿ ಆಗುವಂಥ ಸಂದರ್ಭ ಇದೆ. ಆದ್ದರಿಂದ ಲಿವರ್ ವೈರಲ್ ಹೆಪಟೈಟಿಸಿಂದ ಬಂದಲ್ಲಿ ಎ ಮತ್ತು ಇಯಲ್ಲಿ ಯಾವುದೇ ಒಂದು ಔಷಧದ ಹೆಚ್ಚಿನ ಅವಶ್ಯಕತೆ ಇಲ್ಲ. ಸರಿಯಾದ ಆಹಾರವನ್ನು ಸ್ವಲ್ಪ ಆಹಾರವನ್ನು 4-5 ಬಾರಿ ಹೆಚ್ಚು ಪ್ರೋಟೀನ್ಯುಕ್ತ ಹಾಗೂ ಫ್ಯಾಟ್ ಕೂಡ ಕೊಡ್ಬೋದು. ಕೊಬ್ಬು ಕೂಡ ಲಿವರ್ನ ಈ ವೈರಲ್ ಹೆಪಟೈಟಿಸಲ್ಲಿ ಸ್ವಲ್ಪ ಮಟ್ಟಿಗೆ ಕೊಡ್ಬೋದು. ಹಸಿವೆ ಶುರು ಆದಾಗ ಕೊಬ್ಬು ಕೊಟ್ಟಲ್ಲಿ ಲಿವರ್ ಗುಣಮುಖ ಆಗೋದು ಫಾಸ್ಟಾಗಿ ಆಗ್ತದೆ. ಆದ್ದರಿಂದ ಕೊಬ್ಬಿನ ಆಹಾರ ಕೂಡ ಸ್ವಲ್ಪ ಬೇಕಾಗ್ತದೆ ಲಿವರ್ ರಿಕವರಿ ಆಗಲಿಕ್ಕೆ. ಇದನ್ನು ಹೆಚ್ಚಿನ ಜನರು ಇದರ ಬಗ್ಗೆ ಚಿಂತಿಸಿ ಜಾಂಡೀಸ್ ಬಂದಾಗ ಅದಕ್ಕೆ ಜಾಂಡೀಸ್ಗಂತ ಔಷಧ ಮಾಡದೆ ಅದರ ಕಾರಣ ಏನು ಅಂತ ತಜ್ಞ ವೈದ್ಯರಲ್ಲಿ ಅದನ್ನು ಪರಿಶೀಲಿಸಿ ಅದಕ್ಕೆ ಸರಿಯಾದ ಡಯಾಗ್ನೋಸಿಸ್, ಯಾವುದರಿಂದ ಈ ಜಾಂಡೀಸ್ ಬಂದಿದೆ ಎಂದು ತಿಳಿದು ಅದಕ್ಕೆ ಸರಿಯಾದ ಔಷಧವನ್ನು ಮಾಡಿದಲ್ಲಿ ಈ ನಾವು ಹೆಚ್ಚಾಗಿ ಜನರಲ್ಲಿ ಕಂಡುಬರುವಂಥ ಈ ಒಂದು ಮೂಢನಂಬಿಕೆ ಇದೆ, ಜಾಂಡೀಸ್ ಅಂದರೆ ಅದಕ್ಕೆ ಹಳ್ಳಿ ಮದ್ದು ಅನ್ನೋದನ್ನು ನೀವು ತಪ್ಪಿಸಿ ಸರಿಯಾದ ಔಷಧಿ ಮಾಡೋದ್ರಿಂದ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ನ ನಾವು ತಪ್ಪಿಸ್ಬೋದು. ಇದರ ಬಗ್ಗೆ ಎಲ್ಲರೂ ಚಿಂತಿಸಿ, ಜಾಂಡೀಸ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಜ್ವರದ ಹಾಗೆ. ಜ್ವರ ಅಂದರೆ ಒಂದು ನಮ್ಮ ಇನ್ಫೆಕ್ಷನ್ ಲಕ್ಷಣ. ಜ್ವರ ಅಂದ ಕೂಡಲೇ ನಾವು ಜ್ವರಕ್ಕೆ ಮದ್ದು ಮಾಡೋದಲ್ಲ, ಯಾವುದರಿಂದ ಜ್ವರ ಬಂತು ಅಂತ ತಿಳ್ಕೊಳ್ಬೋದು. ಅದೇ ರೀತಿ ಜಾಂಡೀಸ್ ಅನ್ನೋದು ಒಂದು ಲಿವರ್ನ ಕಾಯಿಲೆಯ ಒಂದು ಲಕ್ಷಣ. ಇದಕ್ಕೆ ಟ್ರೀಟ್ಮೆಂಟ್ ಮಾಡೋದಲ್ಲ, ಜಾಂಡೀಸ್ ಯಾವುದರಿಂದ ಬಂದಿದೆ ಎಂದು ತಿಳಿದು ಅದಕ್ಕೆ ಸೂಕ್ತ ಚಿಕಿತ್ಸೆ ಮಾಡಿದಲ್ಲಿ ಇದರಲ್ಲಿ ಹೆಚ್ಚಿನ ಜನರು ಗುಣಮುಖರಾಗ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.